ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಕರ್ನಾಟಕ ವಿಧಾನಸಭಾ ಸಚಿವಾಲಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ದೂರು ಕೊಡಲಾಗಿದೆ. ಯಾರು ದೂರು ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ದೂರು ದಾಖಲಾಗಿದೆ ನೋಡ್ತಾ ಹೋಗೋಣ. ನೋಡಿ, ಸಾಮಾಜಿಕ ಕಾರ್ಯಕರ್ತರಾದಂತಹ ದಿನೇಶ್ ಕಲ್ಲಹಳ್ಳಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರು, ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ದೂರು ದಾಖಲಾಗಿದೆ. ಖರ್ಗೆ ವಿರುದ್ಧ ಕರ್ನಾಟಕದಲ್ಲಿ ಈಗ ಹೊಸ ವಿವಾದ ಎದ್ದಿರೋದು. ಯಾಕಂದರೆ ಅವರ ಪುತ್ರನೇ ಗೃಹ ಸಚಿವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರ ವಿರುದ್ಧ ಈ ರೀತಿಯ ದೂರು ದಾಖಲಾಗಿದೆ. ಕರ್ನಾಟಕ ವಿಧಾನಸಭಾ ಸಚಿವಾಲಯಕ್ಕೆ ಖರ್ಗೆ ವಿರುದ್ಧ ದೂರು ಕೊಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ದಿನೇಶ್ ಕಲ್ಲಹಳ್ಳಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯಸಭೆಗೆ ಸಲ್ಲಿಸಿದಂತಹ ನಾಮಪತ್ರದ ಅಫಿಡವಿಟ್ನಲ್ಲಿ ಅವರು ಅಗತ್ಯವಾದಂತಹ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ ಅನ್ನುವ ಆರೋಪಗಳು ಕೂಡ ಕೇಳಿ ಬಂದಿದೆ. ರಾಜ್ಯಸಭಾ ನಾಮಪತ್ರದ ಅಫಿಡವಿಟ್ನಲ್ಲಿ ಅಪೂರ್ಣ ಮಾಹಿತಿಯನ್ನ ನಮೂದು ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರಾದಂತಹ ದಿನೇಶ್ ಕಲ್ಲಹಳ್ಳಿ ಕರ್ನಾಟಕ ವಿಧಾನಸಭಾ ಸಚಿವಾಲಯಕ್ಕೆ ಅಧಿಕೃತವಾಗಿ ದೂರನ್ನ ಸಲ್ಲಿಸಿದ್ದಾರೆ. ಕರ್ನಾಟಕ ಈಗ ಆಲ್ರೆಡಿ ದೂರನ್ನ ಸಲ್ಲಿಕೆ ಮಾಡಿರೋದು ಕರ್ನಾಟಕ ವಿಧಾನಸಭಾ ಸಚಿವಾಲಯಕ್ಕೆ. ನೋಡಿ, ಚುನಾವಣಾ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಸಲ್ಲಿಸುವಂತಹ ಅಫಿಡವಿಟ್ಗಳು ಬಹಳ ಮುಖ್ಯ ಆಗತ್ತೆ. ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಚುನಾವಣೆಗೆ ಸ್ಪರ್ಧಿಸುವಂತಹ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ ತನ್ನ ಬಗ್ಗೆ ಇರುವಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಯನ್ನು ಜನತೆಗೆ ಬಹಿರಂಗಪಡಿಸಬೇಕಾಗತ್ತೆ. ಇದರಿಂದ ಮತದಾರರಿಗೆ ಆ ಅಭ್ಯರ್ಥಿಯ ಬಗ್ಗೆ ಸ್ಪಷ್ಟ ಮಾಹಿತಿ ದೊರೆಯುತ್ತೆ ಮತ್ತು ಅವರು ಜವಾಬ್ದಾರಿಯಾಗಿ ಮತ ಚಲಾವಣೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೊ ಅಫಿಡವಿಟ್ನಲ್ಲಿ ಅಪೂರ್ಣ ಮಾಹಿತಿ ನಮೂದು ಮಾಡಿದ್ದಾರೆ ಅನ್ನುವ ಆರೋಪ. ಕಾಯ್ದೆಯ ಪ್ರಕಾರ ಅಭ್ಯರ್ಥಿ ತನ್ನ ಆರ್ಥಿಕ ಸ್ಥಿತಿ ಇರಬಹುದು, ಆದಾಯ ಇರಬಹುದು, ಆಸ್ತಿ, ಬಾಕಿ ತನ್ನ ಹೆಸರಲ್ಲಿ ಅಥವಾ ತನ್ನ ಕುಟುಂಬದ ಹೆಸರಲ್ಲಿರುವಂತಹ ಟ್ರಸ್ಟ್ಗಳೊಂದಿಗೆ ಇರುವಂತಹ ಸಂಬಂಧ, ಆ ಟ್ರಸ್ಟ್ಗಳಲ್ಲಿ ತನ್ನ ಹುದ್ದೆ ಇರಬಹುದು, ನಿರ್ವಹಣಾ ಹಕ್ಕಿರ್ಬೋದು ಇತ್ಯಾದಿ ಮಾಹಿತಿಯನ್ನು ಸ್ಪಷ್ಟವಾಗಿ ಅಫಿಡವಿಟ್ನಲ್ಲಿ ಉಲ್ಲೇಖ ಮಾಡಬೇಕು. ಈ ಮಾಹಿತಿಗಳು ಕಡ್ಡಾಯವಾಗಿದ್ದು ಅವುಗಳನ್ನು ಮರೆಯುವುದು ಅಥವಾ ತಪ್ಪಾಗಿ ನೀಡೋದು ಕೂಡ ಗಂಭೀರ ವಿಚಾರವಾಗಿ ಪರಿಗಣಿಸಲಾಗುತ್ತೆ. ಸೊ ದೂರುದಾರ ದಿನೇಶ್ ಕಲ್ಲಹಳ್ಳಿ ಆರೋಪದ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಅಫಿಡವಿಟ್ನಲ್ಲಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ನೊಂದಿಗೆ ಇರುವ ತಮ್ಮ ಸಂಬಂಧವನ್ನು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಈ ಟ್ರಸ್ಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪಾತ್ರ, ಹುದ್ದೆ ಅಥವಾ ನಿರ್ವಹಣಾ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡಬೇಕಾಗಿದ್ರೂ ಕೂಡ ಅದನ್ನು ಅಫಿಡವಿಟ್ನಲ್ಲಿ ನಮೂದಿಸದೆ ಹಾಗೆ ಬಿಟ್ಟಿದ್ದಾರೆ ಅಂತನ ಈಗ ದಿನೇಶ್ ಕಲ್ಲಹಳ್ಳಿ ದೂರನ್ನ ಕೊಟ್ಟಿರೋದು. ಇದರಿಂದ ಪ್ರಜಾಪ್ರತಿನಿಧಿ ಕಾಯ್ದೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಉಲ್ಲಂಘನೆ ಮಾಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ದಿನೇಶ್ ಕಲ್ಲಹಳ್ಳಿ ದೂರನ್ನ ಕೊಟ್ಟಿದ್ದಾರೆ. ಹಿಂದೆ ಕೂಡ ಸಾರ್ವಜನಿಕ ಹಿತಾಸಕ್ತಿ ಸಂಬಂಧಿಸಿದಂತೆ ವಿಚಾರಗಳಲ್ಲಿ ದೂರನ್ನ ಸಲ್ಲಿಕೆ ಮಾಡಿದಂತಹ ವ್ಯಕ್ತಿ. ಈ ಬಾರಿ ಅವರು ಖರ್ಗೆ ವಿರುದ್ಧ ನೀಡಿರುವಂತಹ ದೂರು ಕೂಡ ಚುನಾವಣಾ ಪಾರದರ್ಶಕತೆ ಮತ್ತು ಕಾನೂನು ಪಾಲನೆಯ ವಿಚಾರದ ಮೇಲೆ ಕೇಂದ್ರೀಕೃತವಾಗಿದೆ. ಸೊ ಅವರ ಅಭಿಪ್ರಾಯದಲ್ಲಿ ದೇಶದ ದೊಡ್ಡ ರಾಜಕೀಯ ನಾಯಕರು ಕೂಡ ಕಾನೂನಿನ ಮುಂದೆ ಸಾಮಾನ್ಯ ನಾಗರಿಕರಂತೆ ಜವಾಬ್ದಾರಿಯಾಗಿರಬೇಕು. ವಿಶೇಷವಾಗಿ ಜನಪ್ರತಿನಿಧಿಗಳಿಂದ ಕಾನೂನು ಪಾಲನೆ ಬಗ್ಗೆ ಉತ್ತಮ ಮಾದರಿ ನಿರ್ಮಾಣವಾಗಬೇಕು. ಈ ದೂರು ಈಗ ಕರ್ನಾಟಕ ವಿಧಾನಸಭಾ ಸಚಿವಾಲಯದ ಗಮನಕ್ಕೆ ಬಂದಿದೆ. ಸೊ ಮುಂದಿನ ಹಂತದಲ್ಲಿ ಸಚಿವಾಲಯ ಈ ಕುರಿತು ಏನು ಸೂಕ್ತ ಪರಿಶೀಲನೆ ಮಾಡುತ್ತೆ, ಅಫಿಡವಿಟ್ನಲ್ಲಿ ನಿಜವಾಗಿಯೂ ಕೂಡ ಯಾವುದೇ ಮಾಹಿತಿ ಉಳಿದು ಹೋಗಿದೆಯೇ, ಉಳಿದಿದ್ರೆ ತಪ್ಪಾಗಿದೆಯೇ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಲಾದಂತಹ ತಪ್ಪೇ ಅಧಿಕಾರಿಗಳು ಪರಿಶೀಲಿಸಬೇಕಾಗತ್ತೆ. ಸಾಮಾನ್ಯವಾಗಿ ಇಂತಹ ಪ್ರಕರಣದಲ್ಲಿ ಮೊದಲಿಗೆ ಅಫಿಡವಿಟ್ನ ಪ್ರತಿಯನ್ನು ಪರಿಶೀಲನೆ ಮಾಡಿ ಅಲ್ಲಿ ಉಲ್ಲೇಖವಾದ ಮತ್ತು ಉಲ್ಲೇಖವಾಗದ ಮಾಹಿತಿಯನ್ನು ಹೋಲಿಕೆ ಮಾಡಲಾಗತ್ತೆ. ಸೊ ಟ್ರಸ್ಟ್ಗಳ ದಾಖಲೆ, ನೋಂದಣಿ, ಸಂಸ್ಥೆಯ ನಿಯಮಾವಳಿ ಮುಂತಾದ ದಾಖಲೆಗಳನ್ನು ನೋಡಲಾಗುತ್ತೆ. ನಂತರ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದು ಪ್ರಜಾಪ್ರತಿನಿಧಿ ಕಾಯ್ದೆಯ ಯಾವ ಕಲ್ಮೆಗಳು ಅನ್ವಯಿಸುತ್ತೋ ಅನ್ನೋದನ್ನು ನಿರ್ಧಾರ ಮಾಡಲಾಗುತ್ತೆ. ಒಟ್ಟಾರೆ ಈ ಘಟನೆ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೂ ಕೂಡ ಕಾರಣವಾಗಿದೆ, ಸಿಕ್ಕಾಪಟ್ಟೆ ಗಮನ ಕೂಡ ಸೆಳೀತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರಮಟ್ಟದ ಪ್ರಮುಖ ನಾಯಕರು, ಎಐಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಅವರ ವಿರುದ್ಧ ಬಂದಿರುವಂತಹ ಕಾನೂನು ಸಂಬಂಧಿತ ಆರೋಪಗಳು ಸಹಜವಾಗಿಯೇ ಚರ್ಚೆಗಳಿಗೆ ಗ್ರಾಸವಾಗಿದೆ. ಸೊ ಈ ಆರೋಪಗಳಿಂದ ಯಾವ ರೀತಿ ಮುಕ್ತಿ ಪಡ್ಕೊಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.